ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಪುಳಿಯೋಗರೆ ಥರನೇ ಟೇಸ್ಟ್ ಕೊಡೋ ಅಂಥ ಹುಣಸೆ ಹಣ್ಣಿನಲ್ಲಿ ಮಾಡುವಂತಹ ಪುಳಿಯೋಗರೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಇಲ್ಲಿ ನೋಡಿ, ಮಾಮೂಲಿ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಕರಿಬೇವು, ಸಾಂಬಾರು ಸೊಪ್ಪು, ಇಲ್ಲಿ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬೌಲಲ್ಲಿ ತೊಳೆದಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸ, ಖಾರದ ಪುಡಿ, ರುಚಿಗೆ ಉಪ್ಪು, ಎಣ್ಣೆ. ನೆಕ್ಸ್ಟು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಉದುಡಿಯಾಗಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಬಿಸಿನೀರು ಕುಡಿಬೇಕು ಅಂದರೆ ಬಿಸಿನೀರನ್ನ ಮಡಗಬೇಕು ಅಂತಲೇ ಏನಿಲ್ಲ. ಇಲ್ಲಿ ಕುಕ್ಕರ್ ಮೇಲೆ ಇಟ್ಟರೆ ಬಿಸಿ ಆಗುತ್ತೆ ನೀರು, ಅದರಲ್ಲೊಂದು ಸ್ವಲ್ಪ ಯೂಸ್ ಆಗುತ್ತಲ್ವ ಗ್ಯಾಸು. ನೆಕ್ಸ್ಟು ಈ ಅನ್ನ ಕೂಗಾದ್ಮೇಲೆ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿನಾಗಿ ಎಣ್ಣೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಸಿಹಿದಂಗಿದ್ರೇ ಚಂದ, ಸ್ವಲ್ಪ ರುಚಿ ಕೊಡುತ್ತೆ. ಬೆಳ್ಳುಳ್ಳಿ ಹಾಗೆ ಇಲ್ಲ ಒಂಥರ ಅಷ್ಟು ರುಚಿ ಕೊಡಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಸೀದ್ರೇ ಚಂದ. ಕಡಲೆ ಬೀಜ ಹಾಕಿದರೆ ಚೆನ್ನಾಗಿರ್ತಿತ್ತು, ಕಡಲೆ ಬೀಜ ಇಲ್ಲ ಅಂತ ಹಾಗೆ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ, ಏನಿಲ್ಲ, ಕಡಲೆ ಬೀಜ ಇಲ್ಲ ಅಂತ ಟೇಸ್ಟ್ ಕೊಡುತ್ತೆ. ಪುಳಿಯೋಗರೆ ಚೆನ್ನಾಗೇ, ರಾಜುಗೆ ತುಂಬ ಇಷ್ಟ. ಅದು ಪುಳಿಯೋಗರೆ ತಿನ್ನೋದೇ ಬಿಟ್ಬಿಟ್ಟು ಇವಾಗ ಪುಳಿಯೋಗರೆ ಪ್ಯಾಕೆಟೇ ತಗೋದಿರೋದಿಲ್ಲ. ಇದನ್ನೇ ಮಾಡಿಕೊಡು ಅಂತ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ ರಾಜು. ಒಣಮೆಣಸಿನ್ಕಾಯಿ ನನಗಂತೂ ಪುಳಿಯೋಗರೆಗಿಂತ ಇದೇ ಇಷ್ಟ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ರುಚಿ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ. ಬೇಗ ಮಾಡ್ಕೋಬೋದು. ಪುಳಿಯೋಗರೆ ಗೊಜ್ಜು ಮಾಡೋದಕ್ಕಿಂತ ಇದೇ ಸುಲಭ, ಬೇಗ ಇಷ್ಟೇ. ಇದು ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಇರ್ತಿ. ನೆಕ್ಸ್ಟು ಅನ್ನ ಫ್ರೈ ಮಾಡಿಕೊಂಡು ಹುಣಸೆ ಹಣ್ಣಿನ ರಸನ ಕಲಿಸ್ಕೋಬೇಕು ಅಷ್ಟೇ. ಇವಾಗ ಇಷ್ಟೇ. ಇವಾಗ ಆಫ್ ಮಾಡ್ಕೊಳ್ತಿದ್ದೀನಿ. ಅನ್ನ ಬಿಸಿದೆ. ಅನ್ನ ಈ ರೀತಿ ಉಡಿಯಾಗಿ ಮಾಡ್ಕೋಬೇಕು. ಉಡಿಯಾಗಿದ್ರೆ ಚೆಂದ ಅಲ್ವ ಪುಳಿಯೋಗರೆ ತಿನ್ನೋಕ್ಕೆ. ಅದಕ್ಕೆ ಬಿಸಿ ಬಿಸಿ ಅನ್ನ ಇವಾಗ ತಾನೇ ರೆಡಿಯಾಗೈತೆ. ಬೋಸಿಗೆ ಹಾಕೋತಿದ್ದೀನಿ. ನಿಧಾನಕ್ಕೆ ಆರಬೇಕು, ಸ್ವಲ್ಪ ರಾಜು ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಳ್ತಿದ್ದೀನಿ.
ಸ್ವಲ್ಪ. ನೆಕ್ಸ್ಟು ಹುಣಸೆ ಹಣ್ಣು ನೆನೆ ಹಾಕೊಂಡಿದ್ನಲ್ಲ ಇದನ್ನು ಈ ರೀತಿ ಹಾಕೋತಿದ್ದೀನಿ. ಹುಣಸೆಹಣ್ಣು ಜಾಸ್ತಿ ಹುಳಿ ಥರ ಇದ್ರೇ ಚೆಂದ. ಹುಣಸೆಹಣ್ಣು ರಸ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ರುಚಿ ಸಿಗುತ್ತೆ. ನಾನು ಎಷ್ಟು ಬೇಕಷ್ಟು ಇಷ್ಟು ಅನ್ನಕ್ಕೆ ಇಷ್ಟು ಬೇಕು ಅಂತ ಗೊತ್ತಾಗುತ್ತಲ್ಲ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ರುಚಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ನೀವು. ರುಚಿಗೆ ಉಪ್ಪಿನ ಪುಡಿ, ಖಾರದ ಪುಡಿ, ಖಾರ ಬೇಕು ಅಂದರೆ ಖಾರ ಹಾಕೋಬೋದು. ಜಾಸ್ತಿ ಖಾರ ತಿನ್ನಲ್ಲ ಅಂತಂದರೆ ಸ್ವಲ್ಪನೇ ಹಾಕೊಳ್ಳಿ. ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಅನ್ನ ಸ್ವಲ್ಪ ಹಂಗೂ ಬೆಂದೋಗ್ಬಿಟ್ಟೈತೆ. ಸ್ವಲ್ಪ ಬಿಸಿಲೇ ಮಾಡ್ತಿದ್ದೀನಲ್ಲ, ಸ್ವಲ್ಪ ಹಾವಿ ಆಗಿದ್ರೆ ಏನಾಗ್ತಿರ್ಲಿಲ್ಲ, ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಎಣ್ಣೆ ಹಾಕೋತಾ ಇದ್ದೀನಿ. ಅನ್ನ ಬಿಸಿ ಇದೆ. ಫಸ್ಟು ಮಾಡಿ ಇಟ್ಕೊಬಿಟ್ರೆ ಬೆಟರು. ಮಾಡಿ ಇಟ್ಕೊಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಮೇಲೆ ಹಾಕೋಬೋದು. ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಸುಡ್ತೈತೆ. ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಹಾಕ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸಕ್ಕರೆ ಆಗೈತೆ, ರುಚಿ ಹಾಕೋತಿದ್ದೀನಿ. ಸಾಂಬಾರು ಸೊಪ್ಪು ಹಾಕಿದ್ರೆ ಟೇಸ್ಟು, ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡೆ. ಇಷ್ಟೇ, ಬೇಗ ಮಾಡ್ಕೋಬೋದು. ಗೊಜ್ಜೆಲ್ಲ ಮಾಡೋದು ಸುಮ್ಮನೆ ಹಿಂಸೆ ಆಗುತ್ತೆ. ನಾನು ಅದಕ್ಕೋಸ್ಕರ ನಮ್ಮಮ್ಮ ಮಾಡ್ತಿದ್ರು, ನಾನು ಮಾಡೋದು ಕಲಿತೆ. ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ಇದೇ ಇಷ್ಟ. ನಮ್ಮ ಅಮ್ಮನ ಕೈಲಿ ಇದನ್ನೇ ಮಾಡಿಸ್ಕೊಂಡು ಜಾಸ್ತಿ ತಿಂತಾಯಿದ್ದೆ ನಾನು. ಪುಳಿಯೋಗರೆ ಥರನೇ ರೆಡಿ ಆಯಿತು. ನೋಡಿ ಎಷ್ಟು ಬೇಗ ಮಾಡಿದೆ ಅಂತ ಅನಿಸೋದೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಟೇಸ್ಟ್ ಮಾಡಿ ನೋಡಿ ನೀವು. ಇಷ್ಟ ಆದರೆ ಟ್ರೈ ಮಾಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪುಳಿಯೋಗರೆ ಥರನೇ ಇರೋ ಹುಣಸೆ ಹಣ್ಣಿನನ್ನ ರೆಡಿ. ಈ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.